ಡಿಕೆ ಶಿವಕುಮಾರ್ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ದೊಡ್ಡ ಹವಲಹಳ್ಳಿ ಗ್ರಾಮದ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಮತ್ತು ಆ ಗ್ರಾಮದ ಹಿರಿಯರು, ಗ್ರಾಮಸ್ಥರು, ಮಹಿಳೆಯರು ಎಲ್ಲರೂ ಕೂಡ ಸೇರಿಕೊಂಡು 150ಕ್ಕೂ ಹೆಚ್ಚು ಮಂದಿ ಏನಿದ್ದಾರೆ 2 ಖಾಸಗಿ ಬಸ್ಗಳಲ್ಲಿ ಮತ್ತು 16 ಕಾರುಗಳಲ್ಲಿ ಹೋಗಿದ್ದಾರೆ. ಅದು ಎಲ್ಲಿಗೆ ಅಂತಂದರೆ ಸಿದ್ದರಾಮಯ್ಯ ತವರಿನಲ್ಲಿರುವಂತಹ ಮೈಸೂರಿನಲ್ಲಿರುವಂತಹ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಆಶ್ರಮಕ್ಕೆ ಭೇಟಿ ನೀಡಿದ್ದಾರೆ. ಅವರು ಹೇಳ್ತಾರೆ, ಆ ಒಂದು ಗ್ರಾಮದ ಜನರು, ಡಿಕೆ ಶಿವಕುಮಾರ್ ಅವರು ನಮ್ಮೂರಿನ ಮಗ, ಡಿಕೆ ಶಿವಕುಮಾರ್ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ನಮ್ಮ ಆಸೆ. ಹೀಗಾಗಿ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೂಡ ಪಡೆದು ಅವರ ಒಂದು ಮನಸ್ಸಲ್ಲಿರುವಂತಹ ಒಂದು ಭಾವನೆಗಳನ್ನು ಹೇಳಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಲೇಬೇಕು ಎನ್ನುವಂತಹ ಕೂಗುಗಳನ್ನು ಜೋರಾಗಿ ಕೂಗಿದ್ದಾರೆ. ಡಿಕೆ ಶಿವಕುಮಾರ್ ಗ್ರಾಮಸ್ಥರು ಮತ್ತು ದೊಡ್ಡ ಹವಲಹಳ್ಳಿ ಒಂದು ಗ್ರಾಮದಿಂದ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿ ಆಶ್ರಮಕ್ಕೆ ಹೋಗಿ ತೆರಳಿದ್ದಾರೆ. ಎಲ್ಲರೂ ಕೂಡ ಅಲ್ಲಿ ಭೇಟಿ ಮಾಡಿ ಅವರ ಬೆಂಬಲಿಗರೆಲ್ಲರೂ ಕೂಡ ಖುಷಿಯಿಂದ ಹೋಗಿ ಈ ಒಂದು ವಿಚಾರಗಳನ್ನು ಕೇಳಿಕೊಂಡಿದ್ದಾರೆ. ಶೀಘ್ರದಲ್ಲಿಯೇ ಮುಖ್ಯಮಂತ್ರಿ ಆಗಿ ಅಧಿಕಾರವನ್ನು ಸ್ವೀಕರಿಸಲಿ ಅಂತ ಹೇಳಿ ಆಶ್ರಮದಲ್ಲಿ ಸ್ವಾಮೀಜಿಯ ಜೊತೆ ಮಾತಾಡಿದ್ದಾರೆ ಮತ್ತು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದಾರೆ. मुख्यमंत्री डी के शिवकुमार के सुरेश के सद्गुरुनाथ महाराज के जय। श्री श्री गणपति सच्चिदानंद सद्गुरु स्वामी की जय। मुख्यमंत्री डी के शिवकुमार के मुख्यमंत्री डी के शिवकुमार के मुख्यमंत्री डी के शिवकुमार के श्री श्री गणपति सच्चिदानंद महाराज के डी के शिवकुमार के डी के सुरेश के कांग्रेस पार्टी के मुख्यमंत्री डी के शिवकुमार के डी के सुरेश के। ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.